ನಮಸ್ಕಾರ ಸ್ನೇಹಿತರೆ ಏನೇ ಆಗಲಿ ಅಪರಾಧಿ ಎಷ್ಟು ಚತುರನಾಗಲಿ ಇಷ್ಟು ವರ್ಷಗಳ ಮರೆಮಾಚಿಕೊಂಡಿದ್ದರೂ ನ್ಯಾಯದ ಕೈಯಿಂದ ಸಂಪೂರ್ಣ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದಕ್ಕೆ ನಂಬರ್ ಒನ್ ಉದಾಹರಣೆಯಾಗಿ ಜಮ್ಮು ಕಾಶ್ಮೀರದಿಂದ ಬಂದಿರುವ ಹೊಸ ಬೆಳವಣಿಗೆ ನಿಲ್ಲುತ್ತದೆ. 1989ರಲ್ಲಿ ನಡೆದ ಆಗಿನ ಕೇಂದ್ರ ಗೃಹ ಸಚಿವ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳು ರೂಬಿಯಾ ಸಯೀದ್ ಅಪಹರಣ ಪ್ರಕರಣ. ಇದು ಭಾರತ ಮರೆತು ಬಿಟ್ಟಿದ್ದು ಘಟನೆ. ಆದರೆ 36 ವರ್ಷಗಳ ಬಳಿಕ ಮತ್ತೆ ಸುದ್ದಿ ಮಾಡಿದ ಕಾರಣ ಸಿಬಿಐ ಈ ಹಳೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದೆ. ಶಫತ್ ಅಹಮದ್ ಶೋಂಗ್ಲಾ ಎಂಬಾತ ಈಗ ಪೊಲೀಸರ ವಶಕ್ಕೆ ಬಂದಿದ್ದಾನೆ. ಈ ಘಟನೆ ಅಷ್ಟೇನು ಸಾಮಾನ್ಯ ಕೇಸಲ್ಲ. ಇದೊಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳಿಗೆ ಶಕ್ತಿ ತುಂಬಿಸಿದ ಅತಿ ದೊಡ್ಡ ಘಟನೆ. ಆ ವೇಳೆಗೆ ಜೆಕೆಎಲ್ಎಫ್ ಸಂಘಟನೆಯ ನಾಯಕ ಯಾಸಿನ್ ಮಲಿಕ್ ಸೇರಿ ಹಲವರು ಈ ಅಪಹರಣದ ಹಿಂದೆ ಇದ್ದರು. ಪ್ರಮುಖ ಆರೋಪಿಗಳು ಜೈಲಿನಲ್ಲಿದ್ದರು. ಹಲವಾರು ದಶಕಗಳ ಕಾಲ ತಲೆಮರೆಸಿಕೊಂಡಿದ್ದರು. ಈಗ ಕ್ರಮೇಣ ಅವರನ್ನ ನ್ಯಾಯದ ಮುಂದೆ ತರುವ ಪ್ರಕ್ರಿಯೆ ನಡೆದಿದೆ. 1989ರ ರಾಜಕೀಯ ಪರಿಸ್ಥಿತಿ. ಆ ಕಾಲಕ್ಕೆ ಕೇಂದ್ರದಲ್ಲಿ ವಿಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿತ್ತು. ಮುಫ್ತಿ ಮೊಹಮ್ಮದ್ ಸಯೀದ್ ಗೃಹ ಸಚಿವರಾಗಿದ್ದ ಸಮಯದಲ್ಲಿ ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳ ಚಟುವಟಿಕೆಗಳು ತಲೆದೋರುತ್ತಿದ್ದವು. ಪಾಕಿಸ್ತಾನ ಸಹ ಯುವಕರನ್ನ ಅತಿರೇಕದ ದಿಕ್ಕಿಗೆ ತಳ್ಳುತ್ತಿದ್ದ ಸಮಯ ಅದು. ಅಂತಹ ವೇಳೆ ಡಿಸೆಂಬರ್ 8ರಂದು ರೂಬಿಯಾ ಸಯೀದ್ ತಮ್ಮ ಕೆಲಸ ಮುಗಿಸಿ ಮನೆಗೆ ಹೊರಟಾಗ ಮಿನಿ ಬಸ್ನಿಂದ ಇಳಿದು ಬರುವಾಗ ಕೆಲವು ಕ್ಷಣಗಳಲ್ಲಿ ಮಾರುತಿ ಕಾರಿನಲ್ಲಿ ಬಂದ ಅಪಹರಣಕಾರರು ಅವರನ್ನ ಎಳೆದು ಒಯ್ತಾರೆ. ಸಂಜೆಗೆ ಪ್ರಕರಣ ದೇಶವ್ಯಾಪಿ ಸುದ್ದಿಯಾಯಿತು. ಭಾರತದ ಗೃಹ ಸಚಿವರ ಮಗಳನ್ನ ಕಾಶ್ಮೀರದ ಮಧ್ಯದಲ್ಲಿ ಅಪಹರಿಸಲಾಗಿದೆ ಎಂಬ ವಿಷಯ ದೇಶದ ಗೌರವಕ್ಕೆ ದೊಡ್ಡ ಹೊಡೆತ. ಅಪಹರಣಕಾರರ ಒತ್ತಾಯ. ರೂಬಿಯಾಗೆ ಬದಲಾಗಿ ಜೈಲಿನಲ್ಲಿದ್ದ 5 ಉಗ್ರರನ್ನು ಬಿಡುಗಡೆ ಮಾಡಬೇಕು ಎನ್ನುವುದು ಜೆಕೆಎಲ್ಎಫ್ ಬೇಡಿಕೆ. 4-5 ದಿನಗಳ ಮಾತುಕತೆ, ಒತ್ತಡ, ರಾಜಕೀಯ ತೀವ್ರತೆ ಎಲ್ಲದರ ನಂತರ ಡಿಸೆಂಬರ್ 13ರಂದು ಆ 5 ಬಿಡುಗಡೆಗೊಂಡರು. ಅದೇ ಸಂಜೆ ರೂಬಿಯಾ ಬಿಡಿಸಲ್ಪಟ್ಟು ಮನೆಗೆ ಮರಳಿದರು. ಇದನ್ನೇ ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳು ಸಂಘಟನೆಗಳು ವಿಜಯೋತ್ಸವದಿಂದ ಆಚರಿಸಿದರು. ಇದೇ ಘಟನೆ ಮುಂದಿನ ವರ್ಷಗಳಲ್ಲಿ ಉಗ್ರ ಚಟುವಟಿಕೆಗಳಿಗೆ ಇನ್ನಷ್ಟು ವೇಗ, ಧೈರ್ಯ, ಬೆಂಬಲ ನೀಡುವುದಾಗಿ ಭದ್ರತಾ ವಿಶ್ಲೇಷಕರು ಹೇಳುತ್ತಾರೆ. ಮುಂದೇನಾಯಿತು ಅಂದ್ರೆ ಯಾಸಿನ್ ಮಲಿಕ್ ದಶಕಗಳವರೆಗೆ ಸಾರ್ವಜನಿಕ ಜೀವನದಲ್ಲಿ ಓಡಾಡಿದ ಆತನೊಂದಿಗೆ ಭಾರತದ ಹಲವು ನಾಯಕರು ಮಾತುಕತೆ ನಡೆಸಿ ವಿಚಿತ್ರ ಘಟನೆಗಳು ನಡೆದವು. ಆದರೆ 370 ರದ್ದಾದ ನಂತರ ಹಳೆಯ ಪ್ರಕರಣಗಳ ವಿಚಾರಣೆ ಪುನಃ ಆರಂಭವಾದವು. ಇಂದು ಸಾಕ್ಷಿಗಳು ನ್ಯಾಯಾಲಯಕ್ಕೆ ಬರುತ್ತಿದ್ದಾರೆ. ಮರೆತು ಹೋದ ಆರೋಪಿಗಳು ಒಂದೊಂದಾಗಿ ಬಂಧನಕ್ಕೆ ಒಳಗಾಗುತ್ತಿದ್ದಾರೆ. ಈಗ ಶಫತ್ ಶೋಂಗ್ಲಾ ಬಂಧನದಿಂದ ಪ್ರಕರಣಕ್ಕೆ ಮತ್ತೊಂದು ಅಧ್ಯಾಯ ಸೇರಿದೆ. ಈ ಪ್ರಕರಣ ನಮಗೆ ಹೇಳುವುದು ಒಂದೇ: ಎಷ್ಟು ವರ್ಷಗಳಾದರೂ ನ್ಯಾಯದ ನೆರಳು ಯಾವ ತಪ್ಪಿಗೂ ತಪ್ಪೋದಿಲ್ಲ. ಇನ್ನು ಕೆಲವು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಪ್ರಕರಣ ಸಂಪೂರ್ಣ ಮುಗಿಯಲು ಸಮಯ ಬೇಕಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳವಣಿಗೆಗಳು ನಿರೀಕ್ಷೆಯಲ್ಲಿವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ವಿಡಿಯೋ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.